ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅನ್ನೋ ಚಾಪ್ಟರಲ್ಲಿ ಕೇಳಬಹುದಾದಂತಹ 1 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವ್ಯಾವುದಿದೆ ಅಂತ ಹೇಳಿ ನೋಡೋಣ. ಅದ್ರ ಜೊತೆಗೆ ಅದಕ್ಕೆ ಆನ್ಸರ್ ಅನ್ನು ಕೂಡ ನೋಡೋಣ. ಫಸ್ಟ್ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ಗಳನ್ನು ನೋಡೋಣ. ಅದರಲ್ಲಿ ನೋಡಿ, ಫಸ್ಟ್ ಒನ್, ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಆರ್ ಯೂಸ್ಡ್ ಫಾರ್ ದ ವೆಲ್ಫೇರ್ ಆಫ್ ದ ಡ್ಯಾಶ್. ಆನ್ಸರ್ ಆಗುತ್ತೆ ಸೊಸೈಟಿ. ಯಾಕೆ ಅಂತ ಅಂದರೆ ಇಲ್ಲಿ ಹೆಸರೇ ಹೇಳೋ ಥರ ಈ ಒಂದು ಆರ್ಗನೈಸೇಷನ್ ಇರುತ್ತೆ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅನ್ನೋದು. ಇದು ಪ್ರಾಫಿಟ್ ಮೋಟಿವ್ ಆಗಿ ವರ್ಕ್ ಮಾಡಲ್ಲ. ಅಂದರೆ ಪ್ರಾಫಿಟ್ನ ಅರ್ನ್ ಮಾಡೋದು ಅದರ ಮೋಟಿವ್ ಆಗಿರಲ್ಲ. ಸರ್ವಿಸ್ ಮೋಟಿವ್ ಆಗಿ ಅದೇನು ಮಾಡುತ್ತೆ, ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಇದಕ್ಕೆ ಆನ್ಸರ್ ಆಗುತ್ತೆ ಸೊಸೈಟಿ. ನೆಕ್ಸ್ಟ್ ಕ್ವಶನ್, ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಆರ್ ಎಂಗೇಜ್ಡ್ ಇನ್ ಡ್ಯಾಶ್ ಆರ್ ಡ್ಯಾಶ್. ಇದಕ್ಕೆ ಆನ್ಸರ್ ಆಗುತ್ತೆ ಟ್ರೇಡಿಂಗ್ ಆರ್ ಬಿಸ್ನೆಸ್. ಯಾಕೆ ಟ್ರೇಡಿಂಗ್ ಆರ್ ಬಿಸ್ನೆಸ್ ಆಕ್ಟಿವಿಟಿ ಆಗತ್ತೆ ಅಂತ ಅಂದರೆ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಸರ್ವಿಸ್ ಮೋಟಿವ್ ಇರುವಂಥದ್ದು, ಸೊಸೈಟಿಯ ವೆಲ್ಫೇರಿಗೆ ಅದು ವರ್ಕ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಟ್ರೇಡಿಂಗ್ ಮತ್ತು ಬಿಸ್ನೆಸ್ ಆಕ್ಟಿವಿಟಿಗಳು ನಡೆಯೋದಿಲ್ಲ. ನೆಕ್ಸ್ಟ್ ಕ್ವಶನ್, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ಸ್ ಈಸ್ ದ ಸಮರಿ ಆಫ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಟ್ರಾನ್ಸಾಕ್ಷನ್. ಸೊ ಇದಕ್ಕೆ ಆನ್ಸರ್ ಆಗುತ್ತೆ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್. ಸೊ ಇಲ್ಲಿ ಹೆಸರೇ ಹೇಳೋ ಥರ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ನಾವು ಕ್ಯಾಶ್ ಇಮಿಡಿಯೇಟ್ಲಿ ರಿಸೀವ್ ಆದರೆ, ಇಮಿಡಿಯೇಟ್ಲಿ ಪೇ ಆದರೆ ನಾವು ಅದನ್ನ ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಕ್ಯಾಶ್ ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ಗೆ ರಿಲೇಟೆಡ್ ಆಗಿ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಇರುತ್ತೆ. ನೆಕ್ಸ್ಟ್ ಕ್ವಶನ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಈಸ್ ಜಸ್ಟ್ ಲೈಕ್ ಎ ಡ್ಯಾಶ್ ಅಕೌಂಟ್ ಆಫ್ ಎ ಟ್ರೇಡಿಂಗ್ ಕನ್ಸರ್ನ್. ಸೊ ಇದಕ್ಕೆ ಆನ್ಸರ್ ಆಗುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಯಾಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಅಂದರೆ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ನಾವು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ನಲ್ಲಿ ಪ್ರಿಪೇರ್ ಮಾಡ್ತೀವಿ, ಹೌದಾ? ಸೊ ಇಲ್ಲಿ ಯಾಕೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡೋದಿಲ್ಲ ಅಂತ ಅಂದರೆ, ಈ ಒಂದು ಆ್ಯಕ್ಟಿವಿಟಿ ಏನಿರುತ್ತೆ, ಇಲ್ಲಿ ನಡೆಯುವಂಥ ಆ್ಯಕ್ಟಿವಿಟಿ ಏನಿರುತ್ತೆ, ಇದು ಟ್ರೇಡಿಂಗ್ ಮತ್ತು ಬಿಸ್ನೆಸ್ ಆ್ಯಕ್ಟಿವಿಟಿ ಆಗಿರೋದಿಲ್ಲ. ಹಾಗಾಗಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡೋದಿಲ್ಲ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಿದ್ರೆ ನಾವು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ನಾವು ಪ್ರೀವಿಯಸ್ ಇಯರ್ ನಾವು ಅದೇ ಥರ ಪ್ರಿಪೇರ್ ಮಾಡ್ತಿದ್ವಿ, ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಹೌದಾ? ಅಂದರೆ ಟ್ರೇಡಿಗೆ ರಿಲೇಟೆಡ್ ಆಗಿ ಆಗುವಂಥ ಆ್ಯಕ್ಟಿವಿಟೀಸ್ಗಳು, ಬಿಸ್ನೆಸ್ಸಿಗೆ ರಿಲೇಟೆಡ್ ಆಗಿ ಆಗುವಂಥ ಆ್ಯಕ್ಟಿವಿಟೀಸ್ಗಳನ್ನು ನಾವು ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀವಿ. ಆದರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅನ್ನೋದು ಇಲ್ಲಿ ಯಾವುದೇ ರೀತಿಯ ಟ್ರೇಡಿಂಗ್ ಆ್ಯಕ್ಟಿವಿಟಿ ಇರ್ಬೋದು, ಬಿಸ್ನೆಸ್ ಆ್ಯಕ್ಟಿವಿಟಿ ಆಗಿರ್ಬೋದು ನಡೆಯೋದಿಲ್ಲ. ಇದು ಸರ್ವಿಸ್ ಮೋಟಿವ್ ಆಗಿರುವಂಥ ಒಂದು ಆರ್ಗನೈಸೇಷನ್, ಹೌದಾ? ಹಾಗಾಗಿ ಇಲ್ಲಿ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ರೀಪ್ಲೇಸ್ ಮಾಡಿ ನಾವೇನು ಮಾಡ್ತೀವಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಆನ್ ಡ್ಯಾಶ್ ಬೇಸಸ್. ಇದಕ್ಕೆ ಆನ್ಸರ್ ಆಗುತ್ತೆ ಅಕ್ರೂವಲ್ ಬೇಸಸ್. ನಿಮಗೆ ಗೊತ್ತಿದೆ, ಬೇಸಸ್ ಅಂತ ಬಂದಾಗ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ 2 ಬೇಸಸ್ಸಲ್ಲಿ, ಒಂದು ಕ್ಯಾಶ್ ಬೇಸಸ್, ಇನ್ನೊಂದು ಅಕ್ರೂವಲ್ ಬೇಸಸ್. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ನಾವು ಅಕ್ರೂವಲ್ ಬೇಸಸ್ಸಲ್ಲಿ ಪ್ರಿಪೇರ್ ಮಾಡ್ತೀವಿ. ಯಾಕೆ ಅಂತ ಅಂದರೆ ಇದರಲ್ಲಿ ನಾವು ಔಟ್ಸ್ಟ್ಯಾಂಡಿಂಗ್ ಮತ್ತು ಪ್ರೀಪೇಡ್ ಎಂಟ್ರಿಗಳನ್ನು ಕೂಡ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ಸಬ್ಸ್ಕ್ರಿಪ್ಷನ್ ಈಸ್ ಎ ಫೀ ಪೇಯ್ಡ್ ಬೈ ದ ಡ್ಯಾಶ್. ಇದಕ್ಕೆ ಆನ್ಸರ್ ಆಗುತ್ತೆ ಮೆಂಬರ್ಸ್. ಯಾಕೆ ಅಂತ ಅಂದರೆ ಸಬ್ಸ್ಕ್ರಿಪ್ಷನ್ ಅನ್ನೋದು ಒಂದು ಇನ್ಕಮ್ ಆಗುತ್ತೆ ಆರ್ಗನೈಸೇಷನಿಗೆ, ಅಂದರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಗೆ ಒಂದು ಸೋರ್ಸ್ ಆಫ್ ಇನ್ಕಮ್ ಅದು. ಸೊ ಅದನ್ನದು ಹೇಗೆ ರಿಸೀವ್ ಮಾಡುತ್ತೆ, ಯಾರಿಂದ ರಿಸೀವ್ ಮಾಡುತ್ತೆ ಅಂತ ಅಂದರೆ ಮೆಂಬರ್ಸಿಂದ ರಿಸೀವ್ ಮಾಡುತ್ತೆ. ಹಾಗಾಗಿ ಸಬ್ಸ್ಕ್ರಿಪ್ಷನ್ ಈಸ್ ಎ ಫೀ ಪೇಯ್ಡ್ ಬೈ ದ ಮೆಂಬರ್ಸ್. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಆರ್ ದ ಅಮೌಂಟ್ಸ್ ರಿಸೀವ್ಡ್ ಆ್ಯಸ್ ಪರ್ ದ ವಿಲ್ ಆಫ್ ದ ಡಿಸೀಸ್ಡ್ ಪರ್ಸನ್. ಇಲ್ಲಿ ಆನ್ಸರ್ ಆಗುತ್ತೆ ಲೆಜಸಿ. ಲೆಜಸಿ ಅಂತ ಅಂದರೆ ಕೆಲವು ವ್ಯಕ್ತಿಗಳು ಅವರಿಗೆ ಇದ್ದಂಥ ಪ್ರಾಪರ್ಟೀಸ್ಗಳನ್ನು ಅವರು ವಿಲ್ ಮಾಡ್ತಾರೆ. ಅಂದರೆ ಅವರ ಡೆತ್ ಆದ ನಂತರ ಆ ಪ್ರಾಪರ್ಟೀಸ್ಗಳು ಅನಾಥಾಶ್ರಮಕ್ಕೋ ಅಥವಾ ಯಾವುದಾದ್ರೂ ಒಂದು NGOಗೂ ಅದು ಸೇರಬೇಕು ಅಂತ ಹೇಳಿ ಅವರು ವಿಲ್ ಮಾಡಿರ್ತಾರೆ. ಸೊ ಅದಕ್ಕೆ ನಾವು ಲೆಜಸಿ ಅಂತ ಹೇಳಿ ಕರಿತೀವಿ. ಹಾಗಾಗಿ ಈ ಒಂದು ಕ್ವಶನಿಗೆ ಆನ್ಸರ್ ಆಗುತ್ತೆ ಲೆಜಸಿ. ನೆಕ್ಸ್ಟ್ ಕ್ವಶನ್, ಓಪನಿಂಗ್ ಬ್ಯಾಲೆನ್ಸ್ ಇನ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ರಿಪ್ರೆಸೆಂಟ್ಸ್ ಡ್ಯಾಶ್. ಇದಕ್ಕೆ ಆನ್ಸರ್ ಆಗುತ್ತೆ ಕ್ಯಾಶ್ ಇನ್ ಹ್ಯಾಂಡ್ ಆರ್ ಕ್ಯಾಶ್ ಎಟ್ ಬ್ಯಾಂಕ್. ಸೊ ಈ ಒಂದು ಬ್ಯಾಲೆನ್ಸನ್ನು ನಾವು ರಿಸಿಪ್ಟ್ ಸೈಡಲ್ಲಿ ತೋರಿಸ್ತೀವಿ. ನೆಕ್ಸ್ಟ್ ಕ್ವಶನ್, ಗೌರ್ಮೆಂಟ್ ಗ್ರ್ಯಾಂಟ್ ಫಾರ್ ಮೇಂಟೆನೆನ್ಸ್ ಈಸ್ ಟ್ರೀಟೆಡ್ ಆಸ್ ಡ್ಯಾಶ್ ರಿಸಿಪ್ಟ್. ಸೊ ಇದನ್ನು ನಾವು ರೆವೆನ್ಯೂ ರಿಸಿಪ್ಟ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಇದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ಡೊನೇಷನ್ ಫಾರ್ ಸ್ಪೆಸಿಫಿಕ್ ಪರ್ಪಸ್ ಆರ್ ಆಲ್ವೇಸ್ ಡ್ಯಾಶ್. ಡೊನೇಷನಲ್ಲಿ ಸ್ಪೆಸಿಫಿಕ್ ಪರ್ಪಸ್ ಅಂತ ಮೆನ್ಷನ್ ಆಗಿದೆಯೋ ಅಥವಾ ಏನು ಮೆನ್ಷನ್ ಆಗದೆ ಡೈರೆಕ್ಟಾಗಿ ಡೊನೇಷನ್ ಅಂತ ಅಮೌಂಟ್ ಕೊಟ್ಟಿದ್ದಾರೋ ಅಂತ ನಾವು ಚೆಕ್ ಮಾಡ್ಕೊಳ್ತೀವಿ. ಸೊ ಸ್ಪೆಸಿಫಿಕ್ ಪರ್ಪಸ್ ಅಂತ ಕೊಟ್ಟಾಗ ಇದು ಕ್ಯಾಪಿಟಲ್ ರಿಸಿಪ್ಟ್ ಆಗುತ್ತೆ.
ಸೊ ಎರಡು ಥರ ಇರುತ್ತೆ, ಒಂದು ಕ್ಯಾಪಿಟಲ್ ರಿಸಿಪ್ಟ್, ಇನ್ನೊಂದು ರೆವೆನ್ಯೂ ರಿಸಿಪ್ಟ್. ಕ್ಯಾಪಿಟಲ್ ರಿಸಿಪ್ಟ್ ಆದರೆ ನಾವು ಅದನ್ನು ಬ್ಯಾಲೆನ್ಸ್ ಶೀಟಿನ ಲಯಬಿಲಿಟಿಯಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಈ ಚಾಪ್ಟರಲ್ಲಿ ಕೇಳಬಹುದಾದಂತಹ ಕೆಲವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನೋಡೋಣ. ಫಸ್ಟ್ ಒನ್, ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಆರ್ ಫಾರ್ಮ್ಡ್ ಫಾರ್ ಆಪ್ಷನ್ ಎ ಪ್ರಾಫಿಟ್, ಬಿ ಸರ್ವಿಸಸ್, ಸಿ ಪ್ರಾಫಿಟ್ ಆ್ಯಂಡ್ ಸರ್ವಿಸಸ್, ಡಿ ನನ್ ಆಫ್ ದೀಸ್. ಸೊ ಇದಕ್ಕೆ ಆನ್ಸರ್ ಆಗುತ್ತೆ ಬಿ, ದಟ್ ಈಸ್ ಸರ್ವಿಸ್. ಯಾಕೆ ಅಂತಂದರೆ ನಾನ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಇದು ಸರ್ವಿಸ್ ಮೋಟಿವ್ ಇರುವಂಥದ್ದು, ಹಾಗಾಗಿ ನಾವು ಸರ್ವಿಸ್ ಅಂತ ಹೇಳಿ ತಗೊಳ್ತೀವಿ. ನೆಕ್ಸ್ಟ್, ಮೋಸ್ಟ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಟ್ರಾನ್ಸಾಕ್ಷನ್ಸ್ ಆರ್ ಎ ಕ್ಯಾಶ್, ಬಿ ಕ್ರೆಡಿಟ್, ಸಿ ಕ್ಯಾಶ್ ಆ್ಯಂಡ್ ಕ್ರೆಡಿಟ್, ಡಿ ಬಾರ್ಟರ್. ಸೊ ಇಲ್ಲಿ ತೊಗೊಳ್ಬೋದು ನಾವು ಕ್ಯಾಶ್ ಅಂತ ಹೇಳಿ, ದಟ್ ಈಸ್ ಆಪ್ಷನ್ ಎ. ಯಾಕೆ ಅಂತ ಅಂದರೆ ಇಲ್ಲಿ ಕೇಳ್ತಾ ಇದ್ದಾರೆ ಮೋಸ್ಟ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಹೇಳಿ, ಅಂದರೆ ಇಲ್ಲಿ ಕ್ಯಾಶ್ ಆ್ಯಂಡ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡ್ತೀವಿ, ಬಟ್ ಇಲ್ಲಿ ಆಲ್ಮೋಸ್ಟ್ ನಾವು ರೆಕಾರ್ಡ್ ಮಾಡುವಂಥದ್ದು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ಸ್ ಇನ್ಕ್ಲೂಡ್ ಐಟಮ್ಸ್ ಆಫ್ ಎ ಕ್ಯಾಪಿಟಲ್ ಇನ್ ನೇಚರ್, ಬಿ ರೆವೆನ್ಯೂ ಇನ್ ನೇಚರ್, ಸಿ ಬೋತ್ ಎ ಆ್ಯಂಡ್ ಬಿ, ಡಿ ನನ್ ಆಫ್ ದೀಸ್ ಅಂತ ಇದೆ. ಸೊ ಇಲ್ಲಿ ನಾವು ಆಪ್ಷನ್ ತೊಗೊಳ್ಬೋದು ಸಿ, ಬೋತ್ ಎ ಆ್ಯಂಡ್ ಬಿ. ಮತ್ತು ಕ್ಯಾಪಿಟಲ್ ಇನ್ ನೇಚರ್ ಐಟಮ್ಸು ಇರುತ್ತೆ, ರೆವೆನ್ಯೂ ಇನ್ ನೇಚರ್ ಐಟಮ್ಸು ಇರುತ್ತೆ. ಯಾಕೆ ಅಂತ ಅಂದರೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಬಗ್ಗೆ ಅವರು ಕೇಳ್ತಾ ಇದ್ದಾರೆ. ಇಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಂತ ಕೇಳಿದರೆ ನಾವು ಕೇವಲ ರೆವೆನ್ಯೂ ನೇಚರಲ್ಲಿರುವ ಐಟಮನ್ನು ರೆಕಾರ್ಡ್ ಮಾಡ್ಬೋದು ಅಂತ ಹೇಳ್ಬೋದಿತ್ತು. ಅದೇ ರೀತಿ ಕ್ಯಾಪಿಟಲ್ ಇನ್ ನೇಚರ್ ಕೇಳಿದಾಗ ನಾವು ಬ್ಯಾಲೆನ್ಸ್ ಶೀಟನ್ನು ಲಯಬಿಲಿಟಿ ಮತ್ತು ಅಸೆಟ್ ಸೈಡಲ್ಲಿ ಅದನ್ನ ರೆಕಾರ್ಡ್ ಮಾಡ್ತೀವಿ, ಹೌದಾ? ಹಾಗಾಗಿ ಇಲ್ಲಿ ಕೇಳ್ತಾ ಇದ್ದಾರೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಯಾವ ಥರ ಒಂದು ನೇಚರ್ ಇರುವಂಥ ಐಟಮ್ನ ರೆಕಾರ್ಡ್ ಮಾಡ್ತೀವಿ ಅಂತ. ಸೊ ನಾವಿಲ್ಲಿ ಕ್ಯಾಪಿಟಲ್ ನೇಚರ್ ಇರೋದನ್ನು ರೆಕಾರ್ಡ್ ಮಾಡ್ತೀವಿ, ಹಾಗೆ ರೆವೆನ್ಯೂ ನೇಚರ್ ಇರೋದನ್ನು ರೆಕಾರ್ಡ್ ಮಾಡ್ತೀವಿ. ಹಾಗಾಗಿ ಆನ್ಸರ್ ಆಗುತ್ತೆ ಸಿ. ನೆಕ್ಸ್ಟ್ ಕ್ವಶನ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಇನ್ಕ್ಲೂಡ್ ದ ಅಮೌಂಟ್ ಆಫ್ ಎ ಕರೆಂಟ್ ಇಯರ್, ಬಿ ಪ್ರೀವಿಯಸ್ ಇಯರ್, ಸಿ ನೆಕ್ಸ್ಟ್ ಇಯರ್, ಡಿ ಬೋತ್ ಕರೆಂಟ್ ಆ್ಯಂಡ್ ಪ್ರೀವಿಯಸ್ ಇಯರ್. ಇದಕ್ಕೆ ಆನ್ಸರ್ ಆಗುತ್ತೆ ಆಪ್ಷನ್ ಎ, ದಟ್ ಈಸ್ ಕರೆಂಟ್ ಇಯರ್. ನೆಕ್ಸ್ಟ್, ಲೆಜಸಿ ಆರ್ ಟ್ರೀಟೆಡ್ ಆ್ಯಸ್ ಎ ರೆವೆನ್ಯೂ ರಿಸಿಪ್ಟ್, ಬಿ ಕ್ಯಾಪಿಟಲ್ ರಿಸಿಪ್ಟ್, ಸಿ ರೆವೆನ್ಯೂ ಎಕ್ಸ್ಪೆಂಡಿಚರ್, ಡಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ಲೆಜಸಿ ಆರ್ ಟ್ರೀಟೆಡ್ ಆ್ಯಸ್ ಕ್ಯಾಪಿಟಲ್ ರಿಸಿಪ್ಟ್. ಸೊ ಆಪ್ಷನ್ ಆಗುತ್ತೆ ಬಿ. ನೆಕ್ಸ್ಟ್, ಪರ್ಚೇಸ್ ಆಫ್ ಕಂಪ್ಯೂಟರ್ ಬೈ ಕಾಲೇಜ್ ಇಸ್ ಟ್ರೀಟೆಡ್ ಆ್ಯಸ್ ಆಪ್ಷನ್ ಎ ಕ್ಯಾಪಿಟಲ್ ರಿಸಿಪ್ಟ್, ಆಪ್ಷನ್ ಬಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಆಪ್ಷನ್ ಸಿ ರೆವೆನ್ಯೂ ರಿಸಿಪ್ಟ್, ಆಪ್ಷನ್ ಡಿ ರೆವೆನ್ಯೂ ಎಕ್ಸ್ಪೆಂಡಿಚರ್. ಸೊ ಇಲ್ಲಿ ಆನ್ಸರ್ ಆಗುತ್ತೆ ದಟ್ ಈಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನೆಕ್ಸ್ಟ್ ಕ್ವಶನ್, ಇನ್ ದ ಅಬ್ಸೆನ್ಸ್ ಆಫ್ ಎನಿ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ವ್ಯಾರ್ ಡು ಯು ಶೋ ದ ಎಂಟ್ರೆನ್ಸ್ ಫೀಸ್. ಸೊ ಇಲ್ಲಿ ಆಪ್ಷನ್ ಆಗುತ್ತೆ ದಟ್ ಈಸ್ ಬಿ ಕ್ರೆಡಿಟ್ ಸೈಡ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಯಾಕೆ ಅಂತ ಅಂದರೆ ಎಂಟ್ರೆನ್ಸ್ ಫೀಸ್ ನಾವು ಆಗ ರೆವೆನ್ಯೂ ರಿಸಿಪ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೀವಿ, ಹಾಗಾಗಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ನ ಒಂದು ಅಕೌಂಟಲ್ಲಿ ನಾವು ಅದನ್ನ ಇನ್ಕಮ್ ಸೈಡಲ್ಲಿ ಬರಿತೀವಿ, ಅಂದರೆ ಕ್ರೆಡಿಟ್ ಸೈಡ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅನ್ನೋದು ಇಲ್ಲಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಸ್ಪೆಷಲ್ ಫಂಡ್ಸ್ ಆರ್ ಶೋನ್ ಇನ್ ಆಪ್ಷನ್ ಸಿನ ತೊಗೊಳ್ತೀವಿ, ದಟ್ ಈಸ್ ಲಯಬಿಲಿಟಿ ಸೈಡ್. ಯಾಕೆ ಅಂತ ಅಂದರೆ ಇದನ್ನ ನಾವು ಕ್ಯಾಪಿಟಲ್ ಫಂಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೀವಿ, ಹಾಗಾಗಿ ಇದನ್ನ ನಾವು ಲಯಬಿಲಿಟಿ ಸೈಡಲ್ಲಿ ತೋರಿಸ್ತೀವಿ. ನೆಕ್ಸ್ಟ್ ಕ್ವಶನ್, ಲೈಫ್ ಮೆಂಬರ್ಶಿಪ್ ಆರ್ ಟ್ರೀಟೆಡ್ ಆ್ಯಸ್ ಆಪ್ಷನ್ ಎ ಕ್ಯಾಪಿಟಲ್ ರಿಸಿಪ್ಟ್, ಆಪ್ಷನ್ ಬಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಆಪ್ಷನ್ ಸಿ ರೆವೆನ್ಯೂ ರಿಸಿಪ್ಟ್, ಆಪ್ಷನ್ ಡಿ ರೆವೆನ್ಯೂ ಎಕ್ಸ್ಪೆಂಡಿಚರ್. ಸೊ ಇಲ್ಲಿ ಆನ್ಸರ್ ಆಗುತ್ತೆ ಆಪ್ಷನ್ ಎ, ದಟ್ ಈಸ್ ಕ್ಯಾಪಿಟಲ್ ರಿಸಿಪ್ಟ್. ನಾವು ಇದನ್ನು ಲಯಬಿಲಿಟಿ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಈಸ್ ಟ್ರೀಟೆಡ್ ಆ್ಯಸ್ ಆಪ್ಷನ್ ಎ ಕ್ಯಾಪಿಟಲ್ ರಿಸಿಪ್ಟ್, ಆಪ್ಷನ್ ಬಿ ರೆವೆನ್ಯೂ ರಿಸಿಪ್ಟ್, ಆಪ್ಷನ್ ಸಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಆಪ್ಷನ್ ಡಿ ರೆವೆನ್ಯೂ ಎಕ್ಸ್ಪೆಂಡಿಚರ್. ಇದಕ್ಕೆ ಆನ್ಸರ್ ಆಗುತ್ತೆ ಆಪ್ಷನ್ ಡಿ, ದಟ್ ಈಸ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಸೊ ಲಾಸ್ ಆಗಿದೆ, ಹೌದಾ? ಹಾಗಾಗಿ ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಚಾಪ್ಟರಲ್ಲಿ ಕೇಳಬಹುದಾದಂಥ 2 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವ್ಯಾವ್ದು ಇರುತ್ತೆ ಅಂತೇಳಿ ನೋಡೋಣ, ಅದು ವಿತ್ ಆನ್ಸರ್.